ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ನೀಟ್ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಚಿವರಿಂದ ಗುಡ್ ನ್ಯೂಸ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನೀವೆಲ್ಲ ಇಂಜಿನಿಯರಿಂಗ್ ಅಂಡ್ ಸಿಟಿ ಮುಖಾಂತರ ನೀವೆಲ್ಲ ಕೂಡ ಅಡ್ಮಿಷನ್ ಕೂಡ ಆಗ್ತಾ ಇದ್ದೀರಾ. ಈಗ ಇದು ಬಂದ್ಬಿಟ್ಟು ನೋಡೋದಾದ್ರೆ ವಿಧಾನ ಪರಿಷತ್ತಲ್ಲಿ ಕೂಡ ಚರ್ಚೆ ಕೂಡ ಆಗಿದೆ. ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಶುಲ್ಕ ಬಂದ್ಬಿಟ್ಟು ಹೆಚ್ಚಳ ಮಾಡಿದ್ದಾರೆ. ಅವರು ಬೇಕಾಬಿಟ್ಟಿ ಫೀಸ್ ನಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಎಕ್ಸ್ಟ್ರಾ ಫೀಸ್ ಗಳನ್ನು ಕೂಡ ವಿದ್ಯಾರ್ಥಿಗಳಿಂದ ಪಡೆದುಕೊಳ್ತಾ ಇದ್ದಾರೆ. ಇದಕ್ಕೆ ಘೋಷಣೆ ಮಾಡಿದ್ದಾರೆ, ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಹೆಚ್ಚು ಶುಲ್ಕ ಪಡೆದ್ರೆ ಮಾನ್ಯತೆ ರದ್ದು ಕೂಡ ಮಾಡ್ತೀವಿ ಅಂತ ಹೇಳಿ ಸಚಿವ ಸುಧಾಕರ್ ಅವರ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸರ್ಕಾರ ನಿಗದಿಪಡಿಸಕ್ಕಿಂತ ಹೆಚ್ಚು ಶುಲ್ಕ ಪಡೆಯುತ್ತಿರುವುದು ನಿರಂತರವಾಗಿ ಮುಂದುವರೆದಿದೆ. ಮಾನ್ಯತೆ ರದ್ದತಿಗೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಜೆಡಿಎಸ್ ನ ಸದಸ್ಯರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಆ ಸರ್ಕಾರ ನಿಗದಿಪಡಿಸಿರೋಕ್ಕಿಂತ ಎರಡು ಪಟ್ಟು ಹೆಚ್ಚು ಶುಲ್ಕಗಳನ್ನ ಪಡೆದುಕೊಳ್ತಾ ಇದೆ. 2 ಕಾಲೇಜುಗಳು ಇದಾವೆ, ಅದಕ್ಕೆ ದೂರು ಕೂಡ ಸಲ್ಲಿಕೆಯಾಗಿದೆ. ಈ ಸಂಬಂಧ ಶುಲ್ಕ ನಿಯಂತ್ರಣ ಸಮಿತಿ ರಚನೆ ಮಾಡಿ ಮರು ಪಾವತಿಸುವಂತೆ ಆದೇಶ ಮಾಡಿದ್ದಾರೆ. ಅಂಡ್ ನಿಯಮದ ಪ್ರಕಾರ 10 ಲಕ್ಷ ರೂಲ್ಸ್ ಏನಿದೆ ಅಂದ್ರೆ, ಯಾರು ಈ ರೀತಿ ಎಕ್ಸಸ್ ಫೀಸ್ ಗಳನ್ನ ಕಾಲೇಜ್ ಅವ್ರು ತೆಗೆದುಕೊಂಡ್ರೆ 10 ಲಕ್ಷ ದಂಡ ವಿಧಿಸಬಹುದು ಅಂಡ್ ಮಾನ್ಯತೆ ಕೂಡ ರದ್ದುಪಡಿಸಲಿಕ್ಕೆ ಅವಕಾಶ ಇದೆ. ಆದ್ರೆ ಒಂದೆರಡು ದೂರು ಆಧರಿಸಿ ದಂಡ ಅಥವಾ ಮಾನ್ಯತೆ ರದ್ದುಪಡಿಸುವುದಿಲ್ಲ. ಆದರೆ ಪದೇ ಪದೇ ದೂರು ಬಂದ್ರೆ ದಂಡ ವಿಧಿಸಬಹುದು, ಮಾನ್ಯತೆ ರದ್ದುಪಡಿಸಬಹುದು ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಕೆಲ ಕಾಲೇಜುಗಳಲ್ಲಿ ಏನಂದ್ರೆ 5,000ದಿಂದ 20,000ವರೆಗೂ ಕೌಶಲ್ಯ ಅದು ಇದು ಅಂತ ಹೇಳಿ ತೆಗೆದುಕೊಳ್ಳಕ್ಕೆ ಅವಕಾಶ ಇದೆ. ಖಾಸಗಿ ವಿವಿಗಳಲ್ಲಿ ಸಿಇಟಿ ಮುಖಾಂತರ ಆಯ್ಕೆ ಆಗಿರೋಣ ವಿವಿಯಲ್ಲಿ ಎಲ್ಲ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಎಲ್ಲರಿಗೂ ಕೂಡ ನಿರ್ದೇಶನ ಕೊಡ್ತೀವಿ ಖಾಸಗಿ ವಿವಿಗಳಲ್ಲಿ ಅಂತ ಹೇಳಿದ್ರೆ. ಒಟ್ಟಾರೆ ಸರ್ಕಾರ ಹೇಳ್ತಾ ಇದೆ ಅನುಮತಿ ಇದೆ 5ರಿಂದ 20,000ಕ್ಕೆ, ಅಂದ್ರೆ ವಿವಿಧ ಶುಲ್ಕಗಳು. ಅಂಡ್ 1-2 ಈ ರೀತಿ ಕಂಪ್ಲೇಂಟ್ ಬಂದ್ರೆ ನಾವು ಆ ರೀತಿ ಮಾನ್ಯತೆ ರದ್ದು ಮಾಡೋದು ಮಾಡೋಕ್ಕಾಗೋದಿಲ್ಲ. ಜಾಸ್ತಿ ಬಂದ್ರೆ ನೋಡ್ತೀವಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಒಟ್ಟಾರೆ ಈ ರೀತಿ ಹೇಳಿದ್ದಾರೆ ಕ್ರಮ ಕೈಗೊಳ್ತಾರೆ ಅಂತ. ಅದು ಎಷ್ಟು ಮಟ್ಟದಲ್ಲಿ ಕ್ರಮ ಕೈಗೊಳ್ತಾರೆ, ಯಾರಿಗೆ ಕ್ರಮ ಕೈಗೊಳ್ತಾರೆ ಗೊತ್ತಿಲ್ಲ. ಈ ರೀತಿ ಹೇಳಿಕೆ ಕೊಟ್ರೆ ಅವ್ರಿಗೂ ಇನ್ನೂ ಖುಷಿ ಆಗ್ಬಿಡುತ್ತೆ. ಖಾಸಗಿ ಕಾಲೇಜುಗಳಿಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ 5,000ರಿಂದ 20,000 ತೆಗೆದುಕೊಳ್ಬಹುದು ಅಂತ, ಎಕ್ಸ್ಟ್ರಾ ತಗೊಳ್ತಾರೆ. 1-2 ಕಂಪ್ಲೇಂಟ್ ಬಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ತಲೆ ಕಟ್ಕೊಳ್ಳೋದಿಲ್ಲ. ಈ ರೀತಿ ಇಲ್ಲ ಸಲ್ಲದ ಹೇಳಿಕೆ ಕೊಡ್ತಾರೆ. ಒಬ್ರು ವಿದ್ಯಾರ್ಥಿಗಳು ಮಾಡಿದ್ರು ಮೋಸನೇ, 1,000 ವಿದ್ಯಾರ್ಥಿಗಳು ಮಾಡಿದ್ರು ಮೋಸನೇ, ಲಕ್ಷ ವಿದ್ಯಾರ್ಥಿಗಳು ಮಾಡಿದ್ರು ಮೋಸನೇ, ಒಂದು ಕೋಟಿ ವಿದ್ಯಾರ್ಥಿಗಳಿಗೆ ಮಾಡಿದ್ರೆ ಮೋಸನ. ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಹೇಳ್ತೀನಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.